ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ಈವ್ನಿಂಗ್, ಫ್ರೈಡೇ ಈವ್ನಿಂಗ್ 5:10 ಆಗಿದೆ. ಸೊ ನಾನು ಮಲ್ಕೊಂಡ್ಬಿಟ್ಟಿದ್ವಿ ಮಧ್ಯಾಹ್ನ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸ ಆಯಿತು. ಜಿಯನ ಮೇಲೆ ಹೋಗಿ ಮಲ್ಕೊಂಡ. 3 o'clock ನಾನು ಮಲ್ಕೊಂಡ್ಬಿಟ್ಟೆ. 2 hours ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಸೊ ಮಧ್ಯಾಹ್ನ ಟೈಮ್ ನಾನು ಮಲಗಲ್ಲ ಜಾಸ್ತಿ, ಬಟ್ ಇವಾಗ ಬೆಳಗ್ಗೆ ಬೇಗನೆ ಇದ್ದು ವಾಕೆಲ್ಲ ಹೋಗೋದ್ರಿಂದ ಇವಾಗ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟು ತಡೆಯೋಕ್ಕಾಗಲಿಲ್ಲ, ಮಲಗ್ಬಿಟ್ಟೆ. ಇವಾಗ ಕಾಫಿ ಅಥವಾ ಟೀ, ಈವ್ನಿಂಗ್ ಆಗಿರೋದ್ರಿಂದ ಕಾಫಿ ಅಥವಾ ಟೀ ಮಾಡಲೇಬೇಕು. ಸೊ ಇವತ್ತು ಮನೇಲೇ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇವತ್ತಿನ ವ್ಲಾಗೇ ಸ್ಪೆಷಲ್ ಪಾನಿಪುರಿ ಪಾರ್ಟಿ ವ್ಲಾಗ್. ಫಸ್ಟು ಟೀ ಆದಮೇಲೆ ಆಮೇಲೆ ಪಾನಿಪುರಿ ಮಾಡೋಣ. ಟೀ ಜೊತೆಗೇ ಆಲೂಗಡ್ಡೆ ಇಟ್ಬಿಡ್ತೀನಿ ಬೇಯೋದಕ್ಕೆ, ಆವಾಗ ಸರಿ ಹೋಗುತ್ತೆ. ಇದೇ ಸಾಕು. ಇದು ಜಿಯನ್ಗೆ ಮಾಡೋಂಥ ಕುಕ್ಕರು. ಎರಡೇ ಸಾಕು, ತುಂಬ ಜಾಸ್ತಿ ಮಾಡಲ್ಲ. ಎರಡೇ ಸಾಕು ಅಂತ ಅನಿಸುತ್ತೆ. ಚಂದುಗೆ ಇನ್ನೂ ಗೊತ್ತಿಲ್ಲ, ಅವ್ರು ಕಾಲಲ್ಲಿದ್ದಾರೆ. ಸೊ ಎಲ್ಲ ಮಾಡಿದ್ಮೇಲೆ ಆಮೇಲೆ ತೋರಿಸ್ತೀನಿ. ಏನು ನಿದ್ದೆ ಮಾಡಿದ್ರೆ ಚೆನ್ನಾಗಿ, ನಿದ್ದೆ ಮಾಡಿದ್ರೆ ಚೆನ್ನಾಗಿ, ನಿದ್ದೆ. ಫ್ರೆಂಡ್ಸ್, ಮಿಂಟ್ ಚಟ್ನಿ ನೋಡಿ ಮಾಡ್ಕೊಂಡಿದ್ದೀನಿ. ಇದು ಪಾನಿಗೆ. ಸೊ ಏನಿಲ್ಲ, ಅದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸ್ವೀಟಿಗೆ ಬೇಕಾದರೆ ನೀವು ಏನಾದರೂ ಹಾಕೋಬೋದು, ಡೇಟ್ಸು ಆ ಥರದ್ದೆಲ್ಲ. ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊತೀನಿ. ಅಂದರೆ ಮಿಂಟ್ ಚಟ್ನಿ ಅವತ್ತು ಏನಕ್ಕೂ ಮಾಡಿದ್ದೆ, ಅದು ಫ್ರಿಜ್ಜಲ್ಲಿತ್ತು. ಸೊ ಅದಕ್ಕೆ ಇವತ್ತು ಪಾನಿಪುರಿ ಮಾಡೋ ಐಡಿಯಾ ಬಂದಿದ್ದು. ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ, ಅದಕ್ಕೆ ಬೇಗ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ರಾಯ್ತ ಅದು ಬೂಂದಿದ್ರೆ ಹಾಕೊಳ್ಳಿ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಪೊಟ್ಯಾಟೊನ ನಾನು ಚೆನ್ನಾಗಿ ಇದಕ್ಕೆ ನಾನು ಆಲೂಗಡ್ಡೆದು ಒಳಗಡೆಗೆ ಫಿಲ್ಲಿಂಗ್ಗೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ಹಾಕ್ಕೋಬೋದು. ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನನಗೆ ಚಾಟ್ ಮಸಾಲಾಗಿಂತ ಇದು ಇಷ್ಟ, ಅದಕ್ಕೆ ಹಂಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ರೆಡಿ ಆಯಿತು. ವಾಕ್ ಹೋಗೋಣ ಅಂತ ಹೇಳ್ತಿದ್ದೆ ಚಂದು. ವಾಕ್ ಹೋಗಿ ಬಂದಮೇಲೆ ಪೂರಿ ಮಾಡ್ತೀನಿ. ಸೊ ಪಾನಿಪುರಿ ಪಾರ್ಟಿಗೆ ಪಾನಿಪುರಿ ರೆಡಿ ಆಗುತ್ತೆ. ನಮ್ಮ ಪಾನಿಪುರಿ ಫ್ರೆಂಡ್ಸ್, ಈ ಥರದ್ದು ನಿಮಗೆ ಬಿಗ್ ಬಾಸ್ಕೆಟು, ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇದು ಈಸಿ ಮಾಡೋದಕ್ಕೆ. ಇಲ್ಲಾಂದರೆ ಅದು ನಂಗೆ ಕರೆಕ್ಟಾಗಿ ಈ ಥರ ಮಾಡಿ ಶೇಪ್ ರೌಂಡಿಗೆ ಬರೋಲ್ಲ, ಒಂದ್ಸರಿ ಕ್ರಿಸ್ಪಿಯಾಗಿ ಬರೋಲ್ಲ, ಏನೇನೆಲ್ಲ ಆಗ್ತಾ ಇರತ್ತೆ. ಪುರಿ ಒಂದು ಮಾತ್ರ ಈ ಥರದ್ದು ಮಾತ್ರ ನಾನು ತರಿಸ್ಕೊತೀನಿ, ಅದು ಶೇಪ್ಗೋಸ್ಕರ.
ನೆಕ್ಸ್ಟ್ ಟೈಮ್ ನಾನು ಮಿಂಟ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ಯಾವಾಗಲಾದ್ರೂ ತೋರಿಸ್ತೀನಿ. ಸೊ ಇವತ್ತು ನಮ್ಮದು ಪಾನಿಪುರಿ ಪಾರ್ಟಿ. ಚಂದು ಬಂದರು ಪಾನಿಪುರಿ ತಿನ್ನೋದಕ್ಕೆ. ರೆಡಿನಾ? ರೆಡಿ 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 ರೆಡಿ. ಸೊ ಜಿಯನ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾನೆ ತಿನ್ನೋದಕ್ಕೆ. ನಾವು ರೆಡಿಯಾಗಿದ್ದೀವಿ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಒಂದ್ಸರಿ ನಾನು ಚಂದ ಪಾನಿಪುರಿ ಚಾಲೆಂಜ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಯಾರು ಜಾಸ್ತಿ ತಿಂತಾರೆ ಅಂತ. ಲಾಸ್ಟ್ ಟೈಮ್ ಪಿಜ್ಜಾ ಚಾಲೆಂಜ್. ಆ ಥರ ನೀವು ಗೆದ್ದಿದ್ರಿ ಪಿಜ್ಜಾ, ಪಾನಿಪುರಿ ಗೆಲ್ತೀರಾ ಇವಾಗ ನೋಡೋಣ. ನೆಕ್ಸ್ಟ್ ಜಿಯನ್ ಬರ್ತಾನೆ ಐಸ್ ಕ್ರೀಮ್ ಚಾಲೆಂಜ್ಗೆ. ಚಾಕ್ಲೇಟು. ಓನು ಓನು ವಾಟ್ ಇಸ್ ದಿಸ್? ಪೂರಿ ಪೂರಿ ಹೇಳ್ತೀನಿ. ಪೂರಿ ಫಸ್ಟ್ ಎಂದಿಗೆ ಕೊಡ್ತೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಅದು ಬೇಕಂತ ನಾವು ನನಗೆ ಎಲ್ಲಿ ಕೊಡ್ತೀನಿ. ಅವನಿಗೆ ಸ್ವಲ್ಪ ಹಾಕೋಣ. ಇರ ಕೊಡ್ತೀವಿ. ಇದೇನು ತಿಂತೀನಿ ನೀನು? ಅದೇನು ತಿಂತಿದ್ದೆ ಅದು? ಕಚ್ಕೊಂಡು ತಿನ್ನೋದು. ಬೇಕಂತೆ. ಹೇಗಿದೆ? ಅವನು ಹಂಗೆ ತಿಂತಾನೆ ಬರೀ ಪೂರಿನ. ಸೊ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಬರೀ ಪೂರಿ ತಿಂತಿದ್ಯಾ ಚಿನಿಯ? ಬರೀ ಪೂರಿ. ಹೇಗಿದೆ? ಇದೆಲ್ಲ ನಾನೇ ಮಾಡಿರೋದು, ಇದೊಂದು ಮಾತ್ರ. ಸೊ ಚೆನ್ನಾಗಿ ತಿಂದಮೇಲೆ ವಾಕ್ ಹೋಗ್ಬೇಕಲ್ವಾ. ಸೊ ನಾನು ಜಿಯನ್ ವಾಕ್ ಹೋಗಿ ಬಂದ್ವಿ. ಚಂದು ಬಂದರು. ಆಮೇಲೆ ಅರ್ಧ ಬಂದ ತಕ್ಷಣ ಕಾಲು ಬಂದುಬಿಡ್ತು ಅವ್ರಿಗೆ. ವಾಪಸ್ ಬಂದುಬಿಟ್ರು. ಫುಲ್ ಸುಸ್ತಾಯಿತು. ನಾವು ಇನ್ನೊಂದು ರೌಂಡ್ ಹೋಗ್ತಾ ಇದ್ವಿ, ಬಟ್ ಹನಿ ಆಗ್ತಿತ್ತು, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಜಿಯನ್ ಅಂತೂ ಫುಲ್ ಹೋಗೋರಿಗೆಲ್ಲ ಹಾಯ್ ಹಾಯ್ ಮಾಡೋದೇ ಆಯ್ತು ಇವತ್ತು. ಅವನು ಏನು ಮಾಡ್ತಿದ್ರಿ ಸರ್ ನೀವು? ಫ್ರೆಂಡ್ಸ್, ವಾಕೆಲ್ಲ ಹೋಗಿ ಬಂದ್ವಿ. ಸುಸ್ತಾಗ್ತಿದೆ, ತುಂಬ ಸೆಕೆ ಆಗ್ತಿತ್ತು ಒಳಗಡೆ. ಅದಕ್ಕೆ ಇವಾಗ ಬಾಲ್ಕನಿಲಿ ಕೂತ್ಕೊಂಡಿದ್ದೆ. ಜಿಯನ್ ಇಲ್ಲೇ ಆಟ ಆಡ್ತಿದ್ದಾನೆ. ಅವ್ನು ನೋಡ್ಕೊಂಡಿಲ್ಲೇ ಕೂಡ್ಸ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಕೂತಿದ್ದು, ಆಮೇಲೆ ಹೋಗಿ ಅವನಿಗೆ ಏನಾದರೂ ತಿನ್ನಿಸ್ಬಿಟ್ಟು ಊಟ 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 ಚಂದು. ನನಗಂತೂ ಏನೋ ತಿನ್ನೋ ಮೂಡಲಿಲ್ಲ. ಪಾನಿಪುರಿನೇ ಜಾಸ್ತಿ ಆಯಿತು. ನೋ ಪ್ಲೀಸ್ ಪ್ಲೀಸ್. ಲೈಟ್ ಆಫ್ ಮಾಡಿಬಿಟ್ಟ. ಇವಾಗ ಹೋಗಿ ಆನ್ ಮಾಡಬೇಕು. ಪ್ಲೀಸ್ ಪ್ಲೀಸ್. ಯೇ ಗುಡ್ ಬಾಯ್. ಸೊ ಚಂದುಗೆ ಏನಾದ್ರು ಸ್ಯಾಲಡ್ ಏನಾದ್ರು ತಿಂದವ್ರಿಗೆ ಸ್ಯಾಲಡ್ ಮಾಡಿಕೊಡ್ತೀನಿ. ಚಂದು ಇನ್ನೂ ಕೆಲಸ ಮಾಡ್ತಿದ್ದಾರೆ. ಅವ್ರು ಬರೋ ತನಕ ಸುಮ್ಮನೆ ಹಂಗೆ ಬೆಡ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೆ. ಅದು ಬಂದಮೇಲೆ ಇವತ್ತು ಫ್ರೈಡೇ ನೈಟ್ ಅಂದರೆ ಪಾಪ್ಕಾರ್ನ್ ನೈಟ್. ಸೊ ಅದು ಬಂದಮೇಲೆ ಪಾಪ್ಕಾರ್ನ್ ಮಾಡಿ ನಾನು ಜಿಯಾನ್ ಚಂದು ಎಲ್ಲ ತಿನ್ಕೊಂಡು ಏನಾದರೂ ಮೂವಿ ಅಥವಾ ಸೀರೀಸ್ ಏನಾದರೂ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು. ಹಾಗೇ ಮತ್ತು ಫ್ರೈಡೇ ಒಂದು ವೀಡಿಯೋ ಹಾಕಿದ್ದೆ ಸಿಂಪಲ್ ರುಚಿಲಿ. ಇನ್ನು ಸಿಂಪಲ್ ರುಚಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೋಗಿ ನೋಡಿ. ಮತ್ತು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಬೇಗ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ 1 ಮಿಲಿಯನ್ ಬೇಗ ಆಗುತ್ತೆ, ಇಲ್ಲಾಂದರೆ ಹೇಗಾಗುತ್ತೆ. ಸೊ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ನಾನು ಹೇಳ್ದೇ ಇದ್ದಾಗ ಕಮ್ಮಿ ಮಾಡ್ತಿದ್ದೀರಾ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನನಗೂ ಖುಷಿ ಆಗುತ್ತೆ ಜಾಸ್ತಿ ಲೈಕ್ಸ್ ಬಂದರೆ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ. ಅದಕ್ಕೆ Hey, who is this guy? Who is this guy? Who is this guy? Chini, who is this guy? Ji, ready for popcorn. Chungala popcorn. ಕಾಟ ಅಲ್ಲ, ಸರಿಯಾಗಿ ಹೇಳ್ತೀರಾ ಹೇಳು. ಪಾಪ್ಕಾರ್ನ್ ಟಾಟಾ ಅಲ್ಲ, ಪಾಪ್ಕಾರ್ನ್.
ಸುಳ್ಳು ಹೇಳ್ತಾನೆಲ್ಲ ಸರಿಯಾಗಿ ಹೇಳ್ತಾನೆ. ಪಾಪ್ಕಾರ್ನ್ ಅಂತಾನೆ, ಪಾಪ್ಕಾರ್ನ್ ಅಂತಾನೆ. ಏನು ಮಾಡ್ತಾರೆ ಮಮ್ಮ? ಮಮ್ಮ ಪಾಪ್ಕಾರ್ನ್. ಏನು ನಿಮ್ಮಿಬ್ಬರದು? ಪಾಪ್ಕಾರ್ನ್ ಮಾಡ್ತಾವಳೆ ಅಂತ ಹೋಗ್ಬಿಟ್ಟ. ಏನಿವತ್ತು ಚಿನ್ನಿ? ಪಾಪ್ಕಾರ್ನ್ ನೈಟ್, ಮೂವಿ ನೈಟ್. ಹೇಳು ಪಾಪ್ಕಾರ್ನ್ ಚಿನ್ನಿ. ಪಾಪ್ಕಾರ್ನ್ ಅಂತಲ್ಲ, ಹೇಳು ಪಾಪ್ಕಾರ್ನ್. ಚೆನ್ನಾಗಿ ಹೇಳ್ತಾನೆ ಪಾಪ್ಕಾರ್ನ್ ಅಂತ. ಇದು ಎಲ್ಲ ಸುಮ್ಮನೆ ಇದು. ಏನ್ ಇವಾಗ ಇಲ್ಲಿ ಬಂದಿದ್ದೀವಿ ಇಬ್ರು? ಯಾವ ಫ್ಲೇವರ್ದು ಪಾಪ್ಕಾರ್ನ್? ಫಸ್ಟ್ ಟೈಮ್ ಕ್ಯಾರಮೆಲ್ ಫ್ಲೇವರ್ದು. ನಮಗೆ ಸಿಗೋದೇ ಇಲ್ಲ. ಜಿಯನ್ ಫೇವರೇಟ್. ಜಿಯನ್ನೇ ಫುಲ್ ಖಾಲಿ ಮಾಡ್ತಾರೆ. ಅಲ್ಲನಾ ಜಿ ಅವನಿಗೆ ಸೌಂಡ್ ಕೇಳಿಸ್ಕೊಳ್ಳೋದು ಇಷ್ಟ ಭಾರಿ ಅವನಿಗೆ. ಅವಳಿಗೆ ಒಬ್ರು ಖುಷಿ, ಅವ್ರಿಗೆ ಪಾಪ್ಕಾರ್ನ್ ಅಂದ್ರೆ ಖುಷಿ 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 ಅವ್ರಿಗೆ. ನಾವು ಥಿಯೇಟರ್ಗೆ ಹೋದಾಗೆಲ್ಲ ಕ್ಯಾರಮೆಲ್ ತಗೊಳ್ಳೋದು, ಅಲ್ಲಿ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಇದ್ರಲ್ಲಿ ಸಿಕ್ಕಿತ್ತು, ತಗೊಂಡೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ, ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.